ನಮಸ್ಕಾರ. ಗಸಗಸೆ ಪಾಯಸ ಅಥವಾ ಗಸಗಸೆ ಹಾಲು. ಗಸಗಸೆಯಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಐರನ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗಸಗಸೆ ಹಾಲನ್ನ ಕುಡಿತಿದ್ರೆ ನಿದ್ರೆ ಚೆನ್ನಾಗಿ ಬರೋಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಆರೋಗ್ಯ ಲಾಭಗಳು ಜಾಸ್ತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ಪ್ರಿಯಾ ರಾಜಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗಸಗಸೆ ಹಾಲಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಬಾದಾಮಿ, ಅಕ್ಕಿ, ಒಣಗಿದ ಕೊಬ್ಬರಿ, ಏಲಕ್ಕಿ ಒಂದು 2ರಿಂದ 3, ಗೋಡಂಬಿ ಒಂದು 10 ಇದೆ, ಗಸಗಸೆ 4ರಿಂದ 5 ಸ್ಪೂನು, ಮತ್ತು ಸಕ್ಕರೆ ಒಂದು ಅರ್ಧ ಕಪ್ಪು, ಕೊಬ್ಬರಿ, ಹಸಿ ಕೊಬ್ಬರಿನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ, ಮುಕ್ಕಾಲು ಲೀಟ್ರು ಹಾಲು. ಈಗ ಹೇಗೆ ಮಾಡೋದು ನೋಡೋಣ. ಒಂದು ಪ್ಯಾನ್ಗೆ ಅಕ್ಕಿ, ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ 2 ಸ್ಪೂನು, ಬಾದಾಮಿ ಒಂದು 7ರಿಂದ 8, ಸ್ವಲ್ಪ ಗೋಡಂಬಿ ಹಾಕೋದ್ರಿಂದ ರುಚಿ ಹೆಚ್ಚಿಸುತ್ತೆ, ಒಣಗಿದ ಕೊಬ್ಬರಿ ಸ್ವಲ್ಪ, 2 ಏಲಕ್ಕಿ ಹಾಕಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆದಮೇಲೆ ಈಗ ಗಸಗಸೆ ಹಾಕ್ಕೋತಿದ್ದೀನಿ. ಗಸಗಸೆ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಹುರ್ಕೊಂಡಾದ್ಮೇಲೆ ಹಸಿ ಕೊಬ್ಬರಿ ಹಾಕ್ಕೋಬೇಕು. ಹಸಿ ಕೊಬ್ಬರಿ ಹಾಕಿದ್ಮೇಲೆ 5ರಿಂದ 6 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಹುರ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿ. ಈಗ ತಣ್ಣಗಾಗಕ್ಕೆ ಬಿಡಿ. ಇದು ಹುರ್ಕೊಂಡಿರೋ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಅದೇ ಪಾತ್ರೆಗೆ 1/2ರಿಂದ 3/4 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ. ಆ ಹಾಲು ಸ್ವಲ್ಪ ಕುದಿಬೇಕು. ಅಲ್ಲಿವರೆಗೂ ಕಾಯಿಸೋಣ ಹಾಲನ್ನ. ಹಾಲಿಗೆ ನೋಡಿ ಕುದೀತಿದೆ. ಈ ಹಾಲು ಕುದೀತಿರ್ಬೇಕಾದ್ರೆ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಹಾಕಬೇಕು. ಅದೇ ಜಾರಿಗೆ ಇನ್ನೂ 1 ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು. ಗಟ್ಟಿ ಬೇಕು ಪಾಯಸ ಥರ ಅಂದರೆ ನೀರು ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಬೇಕಿದ್ದರೆ ನೀವು ಸೇಮಿಯಾನೂ ಹುರಿದು ಹಾಕ್ಕೋಬೋದು. ರುಚಿ ಚೆನ್ನಾಗೇ ಇರುತ್ತೆ. ಹಾಗೆ ಇದು ಕುದಿಬೇಕಾದ್ರೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೋತಿದ್ದೀನಿ. ನಾವೇನು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಡ್ತಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ 2 ಸ್ಪೂನ್ ತುಪ್ಪ ಹಾಕ್ಕೋತಿದ್ದೀನಿ. ಸಕ್ಕರೆ ನೋಡಿ ಅರ್ಧ ಕಪ್ ಹಾಕ್ಕೋತಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 2 ಕುದಿ ಬಂದರೆ ಸಾಕು. ಈಗ ನೋಡಿ ಚೆನ್ನಾಗಿ ಕುದೀತಿದೆ. ಈ ಕುದಿಯೋ ಸ್ಟೇಜಲ್ಲಿ ಆಫ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಎದೆನೋವು ಸಮಸ್ಯೆ ಇದೆ, ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಅವರು ಈ ಗಸಗಸೆ ಹಾಲನ್ನ ಒಂದ್ಸತಿ ಟ್ರೈ ಮಾಡಿ. ಈಗ ಸಣ್ಣ ಸಣ್ಣ ಚೂರು ಮಾಡ್ಕೊಂಡಾಗ ಬಾದಾಮಿ ಹಾಕ್ತಿದ್ದೀನಿ. ಈಗ ಗಸಗಸೆ ಹಾಲು ಅಥವಾ ಪಾಯಸ ರೆಡಿಯಾಗಿದೆ. ಇದು ನನ್ನ ಮೊದಲನೇ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಪ್ರಿಯಾ ರಾಜಮಾರ್ಗ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.